ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಹೇಳ ಹೊರಟಿರುವ ಕಥೆ ಕೇವಲ ಒಂದು ಕಥೆಯಲ್ಲ, ಇದೊಂದು ಮಹಾನ್ ಪಯಣದ ಅಂತ್ಯ. ಇದು ದುಃಖದ ಕಥೆಯಲ್ಲ, ಭಯಾನಕ ಕಥೆಯೂ ಅಲ್ಲ. ಇದು ಒಬ್ಬ ದೇವರು ಭೂಮಿಯ ಮೇಲೆ ಮನುಷ್ಯನಾಗಿ ಹುಟ್ಟಿ ತನ್ನ ಅವತಾರವನ್ನು ಹೇಗೆ ಮುಗಿಸಿದನು ಎನ್ನುವ ಅದ್ಭುತ ಸತ್ಯ. ನಮಗೆಲ್ಲ ಗೊತ್ತು, ಶ್ರೀರಾಮ ಎಂದರೆ ಧರ್ಮ, ತ್ಯಾಗ ಮತ್ತು ಆದರ್ಶಗಳ ಸಾಕಾರ ರೂಪ. ಆದರೆ ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಈ ಪ್ರಶ್ನೆ ಬಂದಿದೆ, ಶ್ರೀರಾಮನಿಗೆ ಸಾವು ಸಂಭವಿಸಿತೆ? ಅವನು ತನ್ನ ದೇಹವನ್ನು ಹೇಗೆ ತ್ಯಾಗ ಮಾಡಿದ? ಯಾವ ಕಾರಣಕ್ಕಾಗಿ ರಾಮ ತನ್ನ ಜೀವನಕ್ಕೆ ತಾನೇ ಅಂತ್ಯ ಹಾಡಬೇಕಾಯಿತು? ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನ ಅವತಾರದ ಅಂತಿಮ ಕ್ಷಣಗಳ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ. ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಕತೆ ಶುರು ಮಾಡುವ ಮುನ್ನ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಶ್ರೀರಾಮನು ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಆಗಿದ್ದರೂ ಅವನು ಭೂಮಿಗೆ ಬಂದಿದ್ದು ಮಾನವ ಅವತಾರದಲ್ಲಿ. ಅಂದರೆ ಅವನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಹಸಿವು, ನೀರಡಿಕೆ, ನೋವು ಮತ್ತು ದುಃಖಗಳನ್ನು ಅನುಭವಿಸಿದ ದೇವರು. ಅವನು ಮನುಷ್ಯನಂತೆಯೇ ನಿರ್ಧಾರಗಳನ್ನು ತೆಗೆದುಕೊಂಡ ಮತ್ತು ಮನುಷ್ಯನಂತೆಯೇ ಲೋಕಕ್ಕೆ ಧರ್ಮದ ಪಾಠ ಕಲಿಸಿದ. ಅದಕ್ಕೆ ರಾಮಾಯಣದಲ್ಲಿ ಒಂದು ಮಾತಿದೆ, ರಾಮನು ಕೇವಲ ದೇವರಲ್ಲ, ರಾಮನು ಧರ್ಮ. ಶ್ರೀರಾಮ ಅಯೋಧ್ಯೆಯ ರಾಜನಾದ. ಅವನ ಆಡಳಿತ ಎಷ್ಟು ಸುಂದರವಾಗಿತ್ತಂದ್ರೆ ಅದನ್ನು ನಾವು ಇಂದಿಗೂ ರಾಮರಾಜ್ಯ ಎಂದು ಕರೆಯುತ್ತೇವೆ. ಅಯೋಧ್ಯೆಯಲ್ಲಿ ಎಲ್ಲೆಡೆ ನ್ಯಾಯವಿತ್ತು, ಹಸಿವು, ಬಡತನವಿರಲಿಲ್ಲ. ಆದರೆ ಕಾಲಚಕ್ರ ಯಾರನ್ನೂ ಬಿಡುವುದಿಲ್ವಲ್ಲ. ಕಾಲ ಉರುಳಿದಂತೆ ರಾಮನಿಗೆ ವಯಸ್ಸಾಯಿತು. ಲವಾಕುಶರು ಬೆಳೆದು ದೊಡ್ಡವರಾದರು. ರಾಜ್ಯವೂ ಸ್ಥಿರವಾಯಿತು. ಈಗ ಶ್ರೀರಾಮನ ಅವತಾರದ ಉದ್ದೇಶ ಪೂರ್ಣಗೊಳ್ಳುವ ಸಮಯ ಹತ್ತಿರ ಬಂದಿತ್ತು. ಒಂದು ದಿನ ಕಾಲದೇವನು ಒಬ್ಬ ಮುನಿಯ ರೂಪದಲ್ಲಿ ಅಯೋಧ್ಯೆಗೆ ಬರ್ತಾನೆ. ಅವನ ಉದ್ದೇಶ ರಾಮನಿಗೆ ಅವನ ಅವತಾರ ಮುಗಿಯುವ ಸಮಯ ಬಂದಿದೆ ಎಂದು ನೆನಪಿಸುವುದು. ಅವನು ರಾಮನ ಮುಂದೆ ಒಂದು ಕಠಿಣ ಷರತ್ತು ಇಡುತ್ತಾನೆ. ಪ್ರಭು, ನಾವು ಇಬ್ಬರೂ ರಹಸ್ಯವಾಗಿ ಮಾತನಾಡಬೇಕು. ನಮ್ಮ ಮಾತುಕತೆಯ ಮಧ್ಯೆ ಯಾರಾದರೂ ಒಳಗೆ ಬಂದರೆ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕು. ಶ್ರೀರಾಮನು ಇದಕ್ಕೆ ಒಪ್ಪುತ್ತಾನೆ. ಯಾರೂ ಒಳಗೆ ಬರದಂತೆ ನೋಡಿಕೊಳ್ಳಲು ತನ್ನ ನಂಬಿಕಸ್ಥ ಸಹೋದರ ಲಕ್ಷ್ಮಣನನ್ನೇ ಬಾಗಿಲಲ್ಲಿ ಕಾವಲುಗಾರನಾಗಿ ನಿಲ್ಲಿಸುತ್ತಾನೆ. ಮಾತುಕತೆ ನಡೆಯುತ್ತಿರುವಾಗಲೇ ಅಲ್ಲಿಗೆ ಮಹಾಕೋಪಿ ದುರ್ವಾಸ ಮುನಿಗಳು ಬರುತ್ತಾರೆ. ಅವರು ಹಠ ಹಿಡಿಯುತ್ತಾರೆ, ನಾನು ಈಗಲೇ ರಾಮನನ್ನು ನೋಡಬೇಕು, ಇಲ್ಲದಿದ್ದರೆ ಇಡೀ ಅಯೋಧ್ಯೆಯನ್ನೇ ಶಪಿಸಿ ಭಸ್ಮ ಮಾಡುತ್ತೇನೆ. ಲಕ್ಷ್ಮಣ ಸಂಕಷ್ಟಕ್ಕೆ ಸಿಲುಕುತ್ತಾನೆ. ಒಂದೆಡೆ ಅಣ್ಣನ ಆಜ್ಞೆ, ಇನ್ನೊಂದೆಡೆ ಅಯೋಧ್ಯೆಯ ವಿನಾಶದ ಭಯ. ಕೊನೆಗೆ ರಾಜ್ಯವನ್ನು ಉಳಿಸಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ನಿರ್ಧರಿಸಿದ ಲಕ್ಷ್ಮಣ ಅಣ್ಣನ ಆಜ್ಞೆಯನ್ನು ಮೀರಿ ಒಳಗೆ ಹೋಗುತ್ತಾನೆ. ನಿಯಮದಂತೆ ಲಕ್ಷ್ಮಣನಿಗೆ ಮರಣದಂಡನೆ ಸಿಗಬೇಕಿತ್ತು. ಇದನ್ನು ಅರಿತ ಲಕ್ಷ್ಮಣನು ಅಣ್ಣನಿಗೆ ಧರ್ಮ ಸಂಕಟ ತರಬಾರದೆಂದು ತಾನೇ ಸರಯೂ ನದಿಗೆ ಹೋಗಿ ಯೋಗ ಸಮಾಧಿಯ ಮೂಲಕ ದೇಹ ತ್ಯಾಗ ಮಾಡುತ್ತಾನೆ. ತನ್ನ ಪ್ರಾಣಕ್ಕಿಂತ ಮಿಗಿಲಾದ ಲಕ್ಷ್ಮಣ ಹೋದ ಮೇಲೆ ರಾಮನ ಮನಸ್ಸು ಭಾರವಾಯಿತು. ತನ್ನ ಅವತಾರದ ಉದ್ದೇಶ ಮುಗಿದಿದೆ ಎಂದು ಅವನಿಗೆ ತಿಳಿಯಿತು. ಅವನು ತನ್ನ ಮಕ್ಕಳಾದ ಕುಶ ಮತ್ತು ಲವರಿಗೆ ರಾಜ್ಯದ ಜವಾಬ್ದಾರಿಯನ್ನು ಒಪ್ಪಿಸುತ್ತಾನೆ. ಮಂತ್ರಿಗಳಿಗೂ ಪ್ರಜೆಗಳಿಗೂ ವಿದಾಯ ಹೇಳಿ ಶಾಂತವಾಗಿ ಸರಯೂ ನದಿಯ ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಇಡೀ ಅಯೋಧ್ಯೆ ಕಣ್ಣೀರು ಹಾಕುತ್ತಾ ರಾಮನ ಹಿಂದೆ ಸಾಗುತ್ತದೆ. ರಾಮನು ಸರಯೂ ನದಿಯ ನೀರಿನಲ್ಲಿ ನಿಧಾನವಾಗಿ ಇಳಿಯುತ್ತಾನೆ. ಆ ಕ್ಷಣದಲ್ಲಿ ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಾರೆ. ರಾಮನು ನೀರಿನಲ್ಲಿ ಮುಳುಗುತ್ತಿದ್ದಂತೆ ಅವನ ಮಾನವ ದೇಹ ಮಾಯವಾಗಿ ಸಾಕ್ಷಾತ್ ಚತುರ್ಭುಜ ವಿಷ್ಣುವಿನ ರೂಪ ಪ್ರಕಾಶಿಸುತ್ತದೆ. ಶ್ರೀರಾಮನು ತನ್ನ ಮನುಷ್ಯ ರೂಪವನ್ನು ತ್ಯಜಿಸಿ ವೈಕುಂಠಕ್ಕೆ ಮರಳುತ್ತಾನೆ. ಸ್ನೇಹಿತರೆ, ಇದು ಮರಣವಲ್ಲ, ಇದೊಂದು ಭವ್ಯವಾದ ಅವತಾರದ ಮುಕ್ತಾಯ. ಶ್ರೀರಾಮನ ಈ ಕಥೆ ನಮಗೆ ಕಲಿಸುವುದು ಒಂದೇ, ಧರ್ಮವು ಎಲ್ಲ ಸಂಬಂಧಗಳಿಗಿಂತ ದೊಡ್ಡದು. ಒಬ್ಬ ಆದರ್ಶ ಮನುಷ್ಯ ಹೇಗೆ ಬದುಕಬೇಕು ಮತ್ತು ಹೇಗೆ ಸಿದ್ಧಾಂತಗಳಿಗಾಗಿ ಬಲಿ ನೀಡಬೇಕು ಎಂಬುದಕ್ಕೆ ರಾಮನ ಬದುಕೆ ಸಾಕ್ಷಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಪೌರಾಣಿಕ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಜೈ ಶ್ರೀರಾಮ್.